ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಮಹಾನಗರ ಪಾಲಿಕೆ ಪೂಜ್ಯ ಮಹಾಪೌರರು ತಮಗೆಲ್ಲ ತಿಳಿಸಿದ್ದಾರೆ. ನಗರದಲ್ಲಿರ್ತಕ್ಕಂಥ ಸಮಸ್ಯೆ ಇರಬಹುದು, ಸಮಸ್ಯೆಗೆ ತಕ್ಕಂತೆ ನಾವೇನು ಪ್ಲಾನ್ ಮಾಡ್ಕೊತಾ ಇದ್ದೀವಿ ಮೇಡಮ್ ಅವ್ರು ಈಗಾಗಲೇ ತಮಗೆಲ್ಲ ತಿಳಿಸಿದ್ದಾರೆ. ಜೊತೆಗೆ ಮೇಡಮ್ ಅವರು ಅಧಿಕಾರ ವಹಿಸಿಕೊಂಡು 5 ರಿಂದ 6 ತಿಂಗಳಾಗಿದೆ. ಜೊತೆಗೆ ಮೇಡಮ್ ಅವರು ಹೇಳಿದ್ರು ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ನಮಗೆ ಬಹಳ ಇದಾಗಿದೆ, ಅದಕ್ಕೋಸ್ಕರ ನಮ್ಮೆಲ್ಲ ಸಿಬ್ಬಂದಿಗಳು ಅಧಿಕಾರಿಗಳನ್ನ ಕರೆದು ಅವರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ನಗರದಲ್ಲಿ ಪ್ರತಿದಿನ ಆಯ್ತು, ವಾರದಲ್ಲಿ 1-2 ಸತಿ ನಾವೆಲ್ಲ ಈ ತರ ವಾರ್ಡ್ ವಿಸಿಟ್ ಮಾಡಿ ನಗರ ಜನರ ಸಮಸ್ಯೆ ಆಫೀಸ್ಗೆ ಬಂದು ಹೇಳೋಕ್ಕಿಂತ ಪೂರ್ವದಲ್ಲಿ ನಾವು ವಾರ್ಡ್ಗೆ ಹೋಗಿ ಜನರ ಸಮಸ್ಯೆ ಕೇಳಿ ಪರಿಹರಿಸಬೇಕಂತ ಒಂದು. ಜೊತೆಗೆ ಏನು ಈ ಐತಿಹಾಸಿಕ ನಗರದಲ್ಲಿ ಒಂದು ಸ್ವಚ್ಛತೆ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಈ ಎಲ್ಲಾ ದೃಷ್ಟಿಯಲ್ಲಿ ಮೊದಲನೇದಾಗಿ ಇವತ್ತು ಮೇಡಮ್ ಅವರು ಸ್ಟಾರ್ಟ್ ಮಾಡಿದ್ದು ಈ ನಗರದ ಒಂದು ಕೇಂದ್ರ ಸ್ಥಾನ ಅಂತ ಈ ನಮ್ಮ ಮಹಾತ್ಮ ಗಾಂಧಿ ಸರ್ಕಲ್ ಸ್ಟಾರ್ಟ್ ಮಾಡಿದ್ದಾರೆ. ಜೊತೆಗೆ ನೆಕ್ಸ್ಟ್ ಬೇರೆ ಬೇರೆ ವಾರ್ಡ್ಗಳಲ್ಲಿ ನಗರದ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ರೌಂಡ್ಸ್ ಹಾಕಿ ಏನ ಈ ಐತಿಹಾಸಿಕ ಸ್ಥಳಗಳಿದಾವಲ್ಲ ಅಲ್ಲಿಯೂ ಸಹಿತ ಸ್ವಚ್ಛತೆ ಕಾರ್ಯಕ್ರಮ ಇರ್ಬೋದು, ನಗರ ಸೌಂದರ್ಯೀಕರಣ ಇರ್ಬೋದು, ಈ ತರ ಪ್ಲಾನ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಮೇಡಮ್ ಅವರು. ಇವತ್ತಿಂದ ನಾವು ತಾವು ನೋಡಿರ್ಬೋದು, ಈ ಹಿಂದೆನೂ ಸಹಿತ ನಮಗೆ ನಾನು ಒಂದು ಆಯುಕ್ತರಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಬಿಜಾಪುರದ ನಗರದ ಎಲ್ಲ ಜನಪ್ರತಿನಿಧಿಗಳು ಇರ್ಬೋದು, ಎಲ್ಲ ನಾಗರಿಕರು ಇರ್ಬೋದು, ಎಲ್ಲ ಲೀಡರ್ಸ್ ಇರ್ಬೋದು, ಬಹಳ ಕೆಲಸಕ್ಕೆ ಸಹಕಾರ ಮಾಡಿಕೊಟ್ಟಿದ್ದಾರೆ. ಸ್ವಚ್ಛತೆ ವಿಷಯದಲ್ಲಿ ಬಹಳ ಸಹಕಾರ ಮಾಡಿದ್ದಾರೆ. ಅವ್ರಿಗೆ ಎಷ್ಟು ಅಭಿನಂದನೆ ಸಲ್ಲಿಸಲು ಕಡಿಮೆನೆ. ನಮ್ಮ ಮಾಧ್ಯಮದ ಮೂಲಕ ಅವ್ರಿಗೆಲ್ಲರೂ ಅಭಿನಂದನೆ ಸಲ್ಲಿಸಿ ಮೊದಲನೇದಾಗಿ ಈ ಬಾರಿಯೂ ಸಹಿತ ಏನ್ ನಮ್ಮ ಪೂಜ್ಯ ಮಹಾಪೌರರ ಅವಧಿಯಲ್ಲಿ ಏನ್ ನಮ್ಮಲ್ಲಿ ಹಿಂದೆ ಏನು ರೆಕ್ಟಿಫೈ ಮಾಡ್ತಕ್ಕಂಥ ಏನು ವಿಷಯಗಳಿದ್ದಲ್ಲ ಅವನು ಸಹಿತ ಮೇಡಮ್ ಅವರೆಲ್ಲ ನಮ್ಮ ಕಡೆ ಲಿಸ್ಟ್ ಮಾಡ್ಕೊಂಡಿದ್ದಾರೆ. ಈ ಕೂಡಲೇ ನಾವು ಏನೇನ್ ನಮ್ಮಲ್ಲಿ ಜನರಿಗೆ ಯಾವ ತರ ಈ ಮೂಲಭೂತ ಸೌಕರ್ಯ ಒದಗಿಸಲಿಕ್ಕೆ ಸ್ವಚ್ಛತೆ ಇರ್ಬೋದು, ಅಭಿವೃದ್ಧಿ ಇರ್ಬೋದು, ಸೌಂದರ್ಯೀಕರಣ ಇರ್ಬೋದು, ಒಂದು ಲಿಸ್ಟ್ ಔಟ್ ಮಾಡಿಕೊಂಡು ನಾವು ಸಾರ್ವಜನಿಕರಿಗೆ ಒಂದು ವೆಹಿಕಲ್ ಕಸ ಕಲೆಕ್ಟ್ ಮಾಡಲಿಕ್ಕೆ ವೆಹಿಕಲ್ ಕಳಿಸಿರ್ಬೋದು. ಆಮೇಲೆ ಪ್ರತಿಯೊಬ್ಬರು ಸಹಿತ ಕಮರ್ಷಿಯಲ್ ಏನು ಆಕ್ಟಿವಿಟೀಸ್ ಇದಾವೆ ಅವೆಲ್ಲ ಡಸ್ಟ್ಬಿನ್ ಇಟ್ಕೊಂಡು ಮೇಡಮ್ ಅವರು ಹೇಳಿದ್ರೆ ಬೆಳಗ್ಗೆ 9 ಗಂಟೆಯಿಂದ ನಾವು ಮೇಡಮ್ ಅವರು 9 ಗಂಟೆಯಿಂದ 12 ಗಂಟೆವರೆಗೆ ಪ್ರತಿದಿನ ಕಮರ್ಷಿಯಲ್ ಏರಿಯಾದಲ್ಲಿ ಮೇನ್ ರೋಡ್ಗಳಲ್ಲಿ ಕಸ ಕಲೆಕ್ಟ್ ಮಾಡಬೇಕು. ಮತ್ತೆ ಸಾಯಂಕಾಲ 5 ಗಂಟೆಯಿಂದ 8 ಗಂಟೆ ತನಕ ಗಾಡಿ ಕಳಿಸ್ಬೇಕಂತ ಹೇಳಿದ್ರೆ ಮೇಡಮ್ ಅವರು. ಆ ಪ್ರಕಾರ 2 ದಿನದಲ್ಲಿ ನಾವು ಅದೊಂದು ಯೋಜನೆ ಹಾಕೊಂಡಿದ್ವಿ. ಆ ಯೋಜನೆ ಸಂಬಂಧಪಟ್ಟಂಗೆ ಪ್ರತಿಯೊಬ್ಬರು ಸಹಿತ ನಮ್ಗೆ ಸಹಕಾರ ಮಾಡಿ ನಗರದ ಸ್ವಚ್ಛತೆಗೆ ಮತ್ತು ಸೌಂದರ್ಯೀಕರಣಕ್ಕೆ ಸಹಕಾರ ಮಾಡಬೇಕಂತ ತಮ್ಮ ಮೂಲಕ ನಾನು ಕೇಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಮೇಡಮ್ ಇಲ್ಲ, ಈಗ ನಾವು ಅಧಿಕಾರಿಗಳು ನಮ್ಮ ಸಿಬ್ಬಂದಿಗಳು ಪ್ರತಿದಿನ ಮಾಡ್ತಾ ಇರ್ತಾರೆ. ಈಗ ಮೇಡಮ್ ಪೂಜ್ಯ ಮಹಾಪೌರರು ಈಗೇನು ಇವತ್ತು ನಮ್ಮ ವಿಜಯಪುರ ನಗರದ ಏನು ಇವತ್ತು ಕೇಂದ್ರ ಸ್ಥಾನ ಇದೀವಿ, ಫಸ್ಟ್ ಮೊದಲನೇದಾಗಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ಮುಂಬರುವ ದಿನಗಳಲ್ಲಿ ಪ್ರತಿ ವಾರ್ಡ್ಗೂ ಸಹಿತ ವಿಸಿಟ್ ಮಾಡಿ ಏನ್ ನಗರದ ಸಮಸ್ಯೆ ಇದಲ್ಲ ಅವ್ನು ಪರಿಹರಿಸಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಜೊತೆಗೆ ಈಗಾಗಲೇ ತಮ್ಗೆ ಗೊತ್ತಿದೆ ನಗರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಡೆಂಗ್ಯೂ ಪ್ರಕರಣ ಬರ್ತಾ ಇರೋದು ಗೊತ್ತಿದೆ. ಸಾರ್ವಜನಿಕರು ಸಹಿತ ಏನು ನೀರು ಸ್ಟೋರ್ ಮಾಡ್ತಾರಲ್ಲ, ಮನೆ ಅಕ್ಕಪಕ್ಕ ಯಾವ್ದು ನೀರು ನಿಲ್ಲಬಾರ್ದಂಗೆ ಈ ತೆಂಗಿನ ಚಿಪ್ಗಳು ಬೇರೆ ಬೇರೆ ಬಕೆಟ್ಗಳಲ್ಲಿ ಹಂಗೆ ನೀರು ಸ್ಟಾಕ್ ಇರ್ತಕ್ಕಂಥ ಅವ್ನ ಮೇಲೆ ಕ್ಲೀನ್ ಮಾಡಿ ಯಾವುದೋ ರೋಗ ಹರಡಬಾರ್ದಂಗೆ ಏನ್ ನಾವು ಪಾಲಿಕೆಯಿಂದ ಪ್ರಯತ್ನ ಮಾಡ್ತೀವಿ. ಅದಕ್ಕೂ ಸಹಿತ ಸಾರ್ವಜನಿಕರ ಸಹಕಾರ ಮಾಡಬೇಕು ನಾನು ಕೇಳ್ತೀನಿ. ಥ್ಯಾಂಕ್ ಯು. ಇಲ್ಲ, ಈಗ ಮೇಡಮ್ ಅವ್ರು ತಮ್ಮ ಹೇಳಿದ್ರೆ ಗೊತ್ತಿದೆ, ಸ್ವಲ್ಪ ಈ ಏನು ಮಾದರಿ ನೀತಿ ಸಂಹಿತೆ ಸಂದರ್ಭದಲ್ಲಿ ಏನು ಆಡಳಿತ ಮಂಡಳಿಯಿಂದ ನಮಗೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಅವಕಾಶ ಇದ್ರಿಕಿಲ್ಲ. ಹೀಗಾಗಿ ಸ್ವಲ್ಪ ಅಸ್ತವ್ಯಸ್ತ ಆಗಿರ್ತಿಕೊಂಡು ಈಗಾಗಲೇ ನಮ್ಮ ಹಿರಿಯ ಸದಸ್ಯರು ಮಾಗಿಮಠ್ ಸರ್ ಮತ್ತು ಶ್ರೀಮತಿ ನಮ್ಮ ಮಹಾಪೌರ ಮೇಡಮ್ ಅವರೆಲ್ಲ ಹೇಳ್ತಾರೆ. ಅದನ್ನೆಲ್ಲ ರೆಕ್ಟಿಫೈ ಮಾಡ್ಕೊಂಡು ಕೂಡಲೇ ನಾವು ಸ್ಟಾರ್ಟ್ ಮಾಡ್ತೀವಿ. ಥ್ಯಾಂಕ್ ಯು. अस्सलाम वालेकुम, ಎಲ್ಲರಿಗೂ नमस्कार। आज हम सब 35 मेंबर और कमिश्नर साहब और मैं मेयर बीजापुर के सब हम बीजापुर में इधर विजिट करने के लिए आए हैं। और यहाँ बीजापुर में जहाँ जहाँ कचरा है, गटर की नाली का वो मसला है, रोड का मसला है, ड्रेनेज का, पानी का, और जहाँ कचरा है, डेंगू जहाँ जहाँ डेंगू फैल रहा है, इसके लिए साफ सुथरा रखने के लिए यहाँ सब जमा हुए हैं। और आज प्लांटेशन और प्लांट लगाए हैं, सब अपनी अपनी घरों में लगाए। जहाँ जैसे अपने घरों को साफ रखते हैं वैसे बीजापुर को हर जगह पर साफ रखने की आपको बोलना चाहती हूँ मैं। अब हर वार्ड में हम सुबह से निकले हैं, सब जगह हम विजिट करे हैं, सब साफ करने के लिए जो काम बचा है पूरा करेंगे। 6 महीने से हम मेयर के इलेक्शन हो गया है, 2 महीने फुल काम करे हैं, 3 महीने हमने कोड ऑफ कंडक्टर लगा था, तो इसलिए हम काम नहीं कर सके। अब और काम करेंगे, जितना भी बचा है फुल काम करेंगे।
ये मैं आप सबको रिक्वेस्ट करती हूँ। आप सब मिलकर आप मिलाकर सब बीजापुर का काम करेंगे, स्वच्छ बीजापुर करेंगे। जय हिंद, जय कर्नाटक। अस्ಸಲಾಮ್ ಅಲೈಕುಂ। ಇವತ್ತಿನ ದಿವಸ ನಾವು ಬಿಜಾಪುರನಲ್ಲಿ ಎಲ್ಲ ಬಿಜಾಪುರ ವೀಕ್ಷಣೆ ಸಲುವಾಗಿ ನಮ್ಮ ಎಲ್ಲ ಅಧಿಕಾರಿ ಜೊತೆ ಮತ್ತೆಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರ ಜೊತೆ ನಾವು ಇವತ್ತು ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ಆಗಲಿ, ನಮ್ಮ ಕೃಷಿ ಮಾರ್ಕೆಟ್ ಆಗಲಿ, ನೆಹರು ಮಾರ್ಕೆಟ್ ಆಗಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಆಗಲಿ, ಎಲ್ಲ ಭಗವಾನ್ ಮಾರ್ಕೆಟ್ ಆಗಲಿ, ಎಲ್ಲ ಕಡೆ ನಾವು ಬೆಳಗ್ಗೆಯಿಂದ ನಮ್ಮ ಆಯುಕ್ತರು ಮತ್ತು ಅವರು ಎಲ್ಲ ಸಿಬ್ಬಂದಿಗಳ ಜೊತೆ ತಿರುಗಾಡಿ ಅದೆಲ್ಲ ಏನೇನು ಇದು ಗಲೀಜ್ ಅದಾವ, ಎಲ್ಲ ಪ್ರಾಬ್ಲಮ್ ಏನದಾವ, ಡ್ರೈನೇಜ್ ಸಮಸ್ಯೆ ಇರಲಿ, ಆ ಲೈಟಿನ ಸಮಸ್ಯೆ ಇರಲಿ, ನೀರಿನ ಸಮಸ್ಯೆ ಇರಲಿ, ನಮ್ಮ ಕೃಷಿ ಮಾರ್ಕೆಟ್ನಾಗೂ ಬಹಳಷ್ಟು ದಿವಸದಿಂದ ಅದು ಒಂದು 2 ರೋಡಿಂದ ಬೇಡಿಕೆ ಇತ್ತು, ಅದನ್ನು ಕೂಡ ನಾವು ನೋಡಿ ಬಂದ್ವಿ. ಅಲ್ಲಿ ಲೈಟಿನ ವ್ಯವಸ್ಥೆ ಇಲ್ಲ, ಅದನ್ನು ಕೂಡ ನೋಡಿ ಬಂದ್ವಿ. ಭಗವಾನ್ ಮಾರ್ಕೆಟ್ನಲ್ಲಿ ಅಲ್ಲಿ ಕುಡುವ ವ್ಯವಸ್ಥೆ ಬಹಳಷ್ಟು ಕಂಪ್ಲೇಂಟ್ ಬಂದಿದ್ದು, ಅದರ ಸಂಬಂಧ ಅಲ್ಲೇನು ಕೂಡ ಹೋಗಿ ಬಂದ್ವಿ. ಅದ್ರ ಜೊತೆಯಲ್ಲಿ ಕೃಷಿ ಮಾರ್ಕೆಟ್ ಮತ್ತು ನೆಹರು ಮಾರ್ಕೆಟ್, ಜೋಳದ ಮಾರ್ಕೆಟ್ ಕಡೆನೂ ಎಲ್ಲ ಹೋಗಿ ಬಂದ ಇದೇ ತರ ನಾವು ಪ್ರತಿಯೊಂದು ವಾರ್ಡ್ನಾಗೂ ಹೋಗಿ ನಮ್ಮೆಲ್ಲ ಅಧಿಕಾರಿಗಳು ತೊಗೊಂಡು ಹೋಗಿ ಏನೇನು ಸಮಸ್ಯೆ ಅದಾವ ಭಾಳ ಕೆಲವು ದಿವಸನಾಗ ಅದು ಸಮಸ್ಯೆ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಆದ್ರೆ ಕೆಲವೊಬ್ಬರು ವಿನಾಕಾರಣ ಏನೇನು ಪೇಪರ್ನಲ್ಲಿ ಕೊಡ್ತಾರೆ, ಅವ್ರಿಗೆ ಅದು ಗೊತ್ತಾಗಬೇಕು. ಕೇವಲ 6 ತಿಂಗಳಾಯ್ತು ನಾವು ಅಧಿಕಾರ ವಹಿಸಿ, 6 ತಿಂಗಳಾಗ 2 ತಿಂಗಳಾಗ ನಾವು 35 ವಾರ್ಡ್ನಲ್ಲಿ ಕೆಲಸ ಆಗಿದೆ. ಒಳ ರಸ್ತೆಗಳನ್ನು ಎಲ್ಲ ಮಾಡಿದವ್ರಿಗೆ ಕಾಣಿಸ್ತಾ ಇಲ್ಲ, ಬರೀ ಮೇನ್ ರೋಡ್ ನೋಡ್ತಾರ ಅವರು, ನೋಡಿ ಪೇಪರ್ನಾಗ ಕೊಡ್ತಾರ. ಬಟ್ ಅದು ಒಳಗೆ ರಸ್ತೆ ಮಾಡಿದ್ದು 35 ವಾರ್ಡ್ನಲ್ಲಿ ಪೂರಾ ಎಲ್ಲ ಗುದ್ಲಿ ಪೂಜೆ ಮಾಡಿ ಎಲ್ಲ ಅವ್ರ ಕೆಲಸ ಪ್ರಾರಂಭ ಮಾಡಿ ಕೆಲಸ ಮುಕ್ತಾಯ ಮಾಡಿದ್ವಿ. ಅದ್ರ ಜೊತೆಯಲ್ಲಿ ಕೆಲವೊಂದು ವಾರ್ಡ್ನಲ್ಲಿ ಏನೇನು ಭಾಳ ಸಮಸ್ಯೆ ಇತ್ತ ಅದನ್ನ ಸಮಸ್ಯೆಗೆ ನಾವು ಡ್ರೈನೇಜ್ ಆಗಲಿ, ರೋಡ್ ಆಗಲಿ, ಲೈಟ್ ಆಗಲಿ ಅವೆಲ್ಲ ಕೆಲವು ಮಾಡಿದ್ವಿ. ಈಗ 4 ತಿಂಗಳು ನಮ್ಮ ಸತತ ಏನು ಇಲೆಕ್ಷನ್ ಡಿಕ್ಲೇರ್ ಆಯಿತು, ಈ 4 ತಿಂಗಳೊಳಗೆ ನಮ್ಗೆ ಯಾವುದೂ ಕೆಲಸ ಮಾಡೋಕ್ಕಾಗಿಲ್ಲ. ನಮ್ಮದು 6 ತಿಂಗಳಾಯ್ತು ನಾವು ಅಧಿಕಾರ ವಹಿಸು, ಅದ್ರಾಗ 2 ತಿಂಗಳು ಮಾತ್ರ ನಾವು ಕೆಲಸ ಮಾಡು. ಈ 4 ತಿಂಗಳನ್ನ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ. ಅದು ಯಾವುದು ಸರ್ಕಾರ ಆದೇಶ ಇರೋದ್ರಿಂದ ನಮ್ಗೆ ಮಾಡೋಕ್ಕಾಗಿಲ್ಲ. ಇವತ್ತೇ ಮೊನ್ನೆ ತಾನೇ ನಮ್ಮ ಆಯುಕ್ತರು ಚೇಂಜ್ ಆದಮೇಲೆ ಮೊದಲನೇ ಸಲ ಅವ್ರಿಗೆ ಈಗಾಗಲೇ ಭಾಳಷ್ಟು ಅವ್ರು ಕೆಲಸ ಮಾಡಿದವರು ಬಿಜಾಪುರ ಮಕ್ಕಳಿಗೆ ಸಾಹೇಬ್ರು. ಅದ್ರ ಜೊತೆಲಿ ತೊಗೊಂಡು ಅವ್ರು ಬಂದ ತಕ್ಷಣನೇ ಅವ್ರಿಗೆ ಕುಡ್ರಲ್ಲ ಕೊಟ್ಟಿಲ್ಲ, ಇದು ಮಾಡಕ್ ಕೊಟ್ಟಿಲ್ಲ. ಅವ್ರಿಗೆ ತಗೊಂಡ್ ಕಿಸಿ ಪ್ರತಿಯೊಂದು ಏರಿಯಾನಾಗ ನಾವು ಹಿಂಗದ ಸಮಸ್ಯೆ ಅದ, ನಮ್ ಕೆಲಸ ಹಾಲಾಕತ್ತಿಲ್ಲ, ಜನರ ಆಕ್ರೋಶ ಹಾಲತ್ತಾರ, ನೀವು ನೋಡ್ರಿ ಸರ್ ಹತ್ಕೊಳ್ಳಿ. ಅವ್ರು ನಿನ್ನೆ ಬೆಂಗಳೂರಿನಾಗಿದ್ರು ಸಹಿತ ಇವತ್ತು ಮುಂಜಾನೆ 6 ಗಂಟೆಗೆ ಅವ್ರಿಗೆ ತೊಗೊಂಡ್ ಕಿಸಿ ಎಲ್ಲ ಅಧಿಕಾರಿ ಜೊತೆ ತೊಗೊಂಡ್ ಕಿಸಿ ಎಲ್ಲ ಬಿಜಾಪುರ ವೀಕ್ಷಣೆ ಮಾಡಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಅದ ಸಮಸ್ಯೆಗೆ ನಾವು ಪರಿಹಾರ ಕೊಟ್ಟು ಕಿಸಿ ಅದು ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ವಿ. ನಮ್ಮ ಗೌರವಾನ್ವಿತ ಸದಸ್ಯರ ಜೊತೆಯಲ್ಲಿ ನಮ್ ಕೂಡ ಅದಾರ, ಅವ್ರ ವಾರ್ಡ್ನಾಗ ಎಲ್ಲ ಇದು ಮಾಡತ್ತಾರ. ಈಗ ಒಂದು ವಾರ್ಡ್ನಾಗ ಪ್ರತಿಯೊಂದು ವಾರ್ಡ್ನಾಗ ಏನು ಸಮಸ್ಯೆ ಐತಿ ಆ ವಾರ್ಡ್ನಾಗ ಎಲ್ಲ ನಮ್ಮ ಜನರಿಗೆ ತೊಗೊಂಡು ಬಂದ್ ಕಿಸಿ ಆ ವಾರ್ಡ್ ಸ್ವಚ್ಛತಾ ಮಾಡ್ತೀವಿ. ತಾವೆಲ್ಲರಿಗೆ ರಿಕ್ವೆಸ್ಟ್ ಏನು ಮನವಿ ಮಾಡ್ತೀವಿ ಅಂದ್ರೆ ತಾವು ಕೂಡ ತಮ್ಮ ಮನೆ ಬಳಿ ಏನೇನು ಕಚರಾ ಒಕಾಟರಿ ಕಲ್ಲು ಅದೆಲ್ಲ ತಕೋರಿ ಇಲ್ಲಿಕ ನಾವು ಬಂದ್ ಕಿಸಿ ಎಲ್ಲ ಪೂರಾ ಕ್ಲೀನ್ ಮಾಡಿ ಅಲ್ಲಿ ಏನು ಅತಿಕ್ರಮ ಆಗೈತಿ ಅದನ್ನು ಕೂಡ ತಕೊಂಡ್ ಕಿಸಿ ಎಲ್ಲರಿಗೆ ಸ್ವಚ್ಛ ನಮ್ಮ ಬಿಜಾಪುರ ಮಾಡ್ತೀವಿ. ಐತಿಹಾಸಿಕ ನಗರ ಅದ, ಗುಮ್ಮಟಿ ನಗರನಾಗ ನಾವೆಲ್ಲರೂ ಚಲೋ ಆಗಿರ್ಬೇಕು. ಎಲ್ಲರೂ ರೋಡ್ ಲೈಟ್ ಏನದು ವ್ಯವಸ್ಥೆ ಮಾಡ್ಬೇಕಾಗೈತಿ. ಇನ್ನು ಕೆಲವೇ ದಿವಸನಾಗ ಅದನ್ನು ಕೂಡ ನಾವು ಮಾಡ್ತೀವಿ. ಸರ್ಕಾರದ ಏನು ಅನುದಾನ ನಿನ್ನೆ ಪೇಪರ್ನಾಗ ಕೊಟ್ಟರು ಮಾನಭಾವಗಳು, ನಾವು ಬಜೆಟ್ನಾಗ ಏನು ಮಾಡಿವಿ ಅಂದ್ರೆ ಈ 15 ಫೈನಾನ್ಸ್ ಒಳಗೆ ನಾವು ಏನು ಮಾಡಿವಿ ಅಂದ್ರೆ ಅದ್ರ ಬಗ್ಗೆ ನಾವು ತಿಳಿಸ್ತೀವಿ ಅವರಿಗೆ. ಆ ಮುಖಾಂತರ ಅದಕ್ಕೆ ಮತ್ತೆ ಪ್ರೆಸ್ ಮಾಡಿ ನಾವು ಏನೇನು ಕೆಲಸ ಆಗಿದೆ ಅನ್ನೋದು ಎಲ್ಲ ವಿಸ್ತಾರವಾಗಿ ನಾವು ನಿಮ್ಗೆ ಕೊಡ್ತೀವಿ. ನಾವು ಬಂದ್ ಅಧಿಕಾರ ವಹಿಸಿದ ನಂತರ ಎಷ್ಟು ಕೆಲಸ ಆಗ್ಯಾವ ಅನ್ನೋದು ಅದು ಡಿಟೇಲ್ ಆಗಿ ನಿಮ್ಮಲ್ಲಿ ಇಟ್ಟು ಆ ಬಜೆಟ್ನಾಗ ಏನೇನು ನಾವು ವಾಗ್ದಾನ ಮಾಡಿದ್ವಿ 34 ಅದರ ಬಗ್ಗೆನೂ ಕೂಡ ನಾವು ಏನೇನು ಹಾಕಿವಿ ಅನ್ನೋದು ಅದನ್ನು ಕೂಡ ತಮ್ಮ ಜನರಿಗೆ ನಾವು ತಿಳಿಸ್ಕೊಡ್ತೀವಿ. ಯಾಕಂದ್ರೆ ಸುಮ್ಕೆ ಏನಾದ್ರು ಹೇಳಿದ್ರೆ ಅದು ಆಗೋದಿಲ್ಲ. ಕೆಲಸ ಮಾಡ್ಬೇಕಾದ್ರೆ ಟೈಮ್ ಇರ್ತೈತಿ. ಕೇವಲ 1 ವರ್ಷ ಪೀರಿಯಡ್ ಇರೋದ್ರಿಂದ ಅದ್ರಾಗ 4 ತಿಂಗಳ ಬಳಿಕ ಇಲೆಕ್ಷನ್ ಸಂಬಂಧ ಹೋಗೈತಿ. ಈಗ 2 ತಿಂಗಳಾಗ ಏನೇನು ಮಾಡಿವಿ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀವಿ. ಅದು ಅದಲ್ಲದೆ ನಾವು ಈಗ ಪ್ರತಿಯೊಂದು ವಾರ್ಡ್ನಾಗ 35 ವಾರ್ಡ್ನಾಗ ಒಂದೇ ವಾರ್ಡ್ ಇಲ್ಲ 35 ವಾರ್ಡ್ನಾಗ ಎಲ್ಲ ನಮ್ಮ ಸಿಬ್ಬಂದಿಗೆ ತಗೊಂಡ್ ಕಿಸಿ ನಾವು ಬಂದಲ್ಲಿ ಎಲ್ಲ ಅಲ್ಲಿ ಏನೇನು ಸಮಸ್ಯೆ ಅದಾವ ಸಮಸ್ಯೆ ಬಗೆಹರಿಸ್ಲಾಕ ನಮ್ಮೆಲ್ಲ ಸಿಬ್ಬಂದಿಗಳು ಸಾಥ್ ಕೊಡ್ತಾರೆ. ತಾವು ಕೂಡ ಜನರು ಕೂಡ ಸಾಥ್ ಬೇಕು. ಮುಖ್ಯವಾಗಿ ಈಗ ಡೊಂಗಿ ಜ್ವರ ಇರೋದ್ರಿಂದ ತಾವು ಎಲ್ಲರೂ ತಮ್ಮ ಮಕ್ಕಳ ಸಲುವಾಗಿ ನಾವು ಜೋಪಾನ ಮಾಡ್ಬೇಕಾಗಿದೆ. ನಾವು ಅಷ್ಟೇ ಮಾಡಿದ್ರೆ ಆಗದ್ದು, ತಾವು ಕೂಡ ಕೈ ಜೋಡಿಸ್ಬೇಕಾಗ್ತೈತಿ. ತಾವು ತಮ್ಮ ಮನೆ ಒಳಗೆ ಎಷ್ಟು ಸ್ವಚ್ಛ ಇರ್ತೀರಿ ಅದೇ ತರ ಹೊರಗೂ ಸ್ವಚ್ಛ ಇಡಬೇಕಾಗ್ತದೆ. ತಮ್ಮಲ್ಲೇನು ಕೂಡ ಮನವಿ ಮಾಡ್ತೀನಿ, ತಾವೆಲ್ಲರೂ ಆಶೀರ್ವಾದ ಮಾಡ್ರಿ. ನಾವು ಬಂದ ತಕ್ಷಣ ಇವತ್ತೇನು ನಾವು ಪ್ಲಾಂಟೇಶನ್ ಇವತ್ತು ಮಾಡಿದ್ವಿ, ಅದೇ ತರ ಪ್ರತಿಯೊಂದು ವಾರ್ಡ್ನಾಗ ನಾವು ತದಕಿಸಿ ಅದು ಮಾಡ್ತಾ ಇದ್ವಿ. ಪ್ರತಿಯೊಂದು ಏರಿಯಾನಾಗ ಅದು ನಾವು ಮಾಡ್ತಾ ಇದ್ವಿ. ಅದು ದಯಮಾಡಿ ತಾವು ಸಹಕಾರ ಕೊಡ್ಬೇಕು. ತಾವು ಕೂಡ ಆ ಗಿಡಗಳಿಗೆ ಒಂದ್ಸಲ ನೀರು ಹಾಕಬೇಕಂತ ತಮ್ಮಲ್ಲೇನು ಕೂಡ ಮನವಿ ಮಾಡ್ತಾ ಬರುವಂತ ದಿವಸದಲ್ಲಿ ನಮ್ಮ ಗೌರವಾನ್ವಿತ ಎಲ್ಲ ಸದಸ್ಯರು ಏನೇನು ಸಮಸ್ಯೆ ಅದಾವರು ತಗೊಂಡ್ ಕಿಸಿ ಪ್ರತಿಯೊಂದು ವಾರ್ಡ್ನಾಗ ಏನು ಸಮಸ್ಯೆ ಉಳಿದೈತಿ ಅದು ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಸರ್ಕಾರದ ಏನು ಅನುದಾನ ಬರಬೇಕಾಗೈತೆ ಅದು ಬರ್ತಾ ಇದೆ. ಇಲೆಕ್ಷನ್ ಅದರಿಂದ ತಡವಾಗಿದೆ. ಆದ್ರೂ ಕೂಡ ತಾವೇನು ಇದು ಮಾಡೋದು ಅವಶ್ಯಕತೆ ಇಲ್ಲ. ತಾವು ಎಲ್ಲ ಏನು ಬಯಸಿದ್ರಿ ಆ ಕೆಲಸವನ್ನು ಬಜೆಟ್ನಾಗ ಏನು ವಾಗ್ದಾನ ಮಾಡಿ ಆ ವಾಗ್ದಾನ ಪ್ರಕಾರ ನಾವು ಎಲ್ಲ ಕೆಲಸ ಮಾಡ್ತೀವಿ ನಮ್ಮಲ್ಲಿ ಹೇಳ್ತಾ, ತಾವು ಯಾವ್ದು ಏನಿತ್ತು ಅಂದ್ರೆ ನಮ್ಮಲ್ಲಿ ಡೈರೆಕ್ಟ್ ಆಗಿ ಬಂದ
ನಮ್ಗೆ ವಿಚಾರಿಸ್ರಿ ಏನ್ ಕೆಲಸ ಐತಿ ಏನಿಲ್ಲ ಅದ್ರ ಬಗ್ಗೆ ನಾವು ತಿಳುವಳಿಕೆ ಕೊಟ್ಟು ನಮ್ಮೆಲ್ಲ ಅಧಿಕಾರಿಗಳನ್ನು ಸಹಿತ ಅಲರ್ಟ್ ಆಗಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ತಯಾರದಾರ. ಈಗ ಒಂದು 5-6 ತಿಂಗಳಾಗ ಏನ್ ಕೆಲಸ ಆಕೈತೆ ತಾವೇ ನೋಡ್ತೀರಿ. ಅದ್ರ ಬಗ್ಗೆ ಈಗ ಏನ್ ವೀಕ್ಷಣೆ ಮಾಡು ಮತ್ತೊಂದು 10 ದಿವಸ ಬಿಟ್ಟು ಬರ್ತೀವಿ ನಾವು ಅಲ್ಲಿ ಮತ್ತೆ ಬರ್ತೀವಿ. ಅಲ್ಲಿ ಮೊದಲು ಹೆಂಗಿತ್ತು ಈಗ ಹೆಂಗೈತೆ ಎಲ್ಲ ನಿಮ್ಗೆ ಗೊತ್ತಾಕೈತೆ. ಅದ್ರ ಮ್ಯಾಗ ನೀವೇ ನಿರ್ಣಯ ತಗೋರಿ ಏನೇನ್ ಕೆಲಸ ಆಗೈತತ್ತ. ಯಾರು ಏನಾದ್ರು ಸಹಿತ ಚಲೋ ಮಾಡ್ಲಕ್ಕ ಯಾವ್ದು ಪಾರ್ಟಿ ಪಂಗಡ ಏನು ಅವಶ್ಯಕತೆ ಇಲ್ಲ. ಎಲ್ಲ ಸಮಾಜದವರು ಎಲ್ಲ ಪಾರ್ಟಿಯವರು ಎಲ್ಲ ಸದಸ್ಯರು ಕೂಡಿ ಒಂದಾಗಿ ನಾವು ಬಿಜಾಪುರ ಸೌಂದರ್ಯ ಮಾಡಿಸಲಾಗಿ ನಾವು 1 ಪಾಯಿಂಟ್ ಪ್ರೋಗ್ರಾಮ್ ಮಾಡ್ಕಿ ಎಲ್ಲ ಮಾಡ್ತೀವತ್ತ ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಇದು ಇವತ್ತೇನು ಸಹಕಾರ ಕೊಟ್ಟರೆ ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರಿಗೆ ನಮ್ಮೆಲ್ಲ ಅಧಿಕಾರಿಗೆ ವಂದನೆ ಸಲ್ಲಿಸಿ ಅದು ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।